ನಾವೊಂದು 11 ದೇಶ ತಿರುಗಿದ್ವಿ. ಎಷ್ಟು ಶಾಂತವಾಗಿದೆ ದೇಶ ಅಂದ್ರೆ ಯಾರ್ದು ಗಲಾಟೆ ಕೇಳಲ್ಲ. ಅಲ್ಲಿ ಸೈಲೆಂಟಾಗಿರ್ತವೆ ಊರುಗಳು, ಮಾತಿಲ್ಲ ಕತೆ ಇಲ್ಲ. ಇಲ್ಲಿ ಮಾತು ಬಿಟ್ಟರೆ ಬೇರೆ ಏನೂ ಇಲ್ಲ, ಬರೀ ಮಾತೆ. ಅದಕ್ಕೆ ಹೆಣ್ಮಕ್ಳಂತೂ ಎತ್ತಿದ ಕೈ ಮಾತಿನಲ್ಲಿ. ಅದಕ್ಕೆ ಅವ್ರನ್ನ ಮಾತೇರೇ ಅಂತ ಕರಿತೀವಿ. ಯಾಕೆ? ಅವ್ರು ಎಲ್ಲೋದ್ರೂ ಬರೀ ಮಾತೆ. ಆದರೆ ಅವರ ಮಾತೆ, ಅವರ ನಗುವೆ ಅವ್ರನ್ನ ಆರೋಗ್ಯಶಾಲಿಗಳನ್ನಾಗಿಟ್ಟಿದೆ. ಅವರು ದೀರ್ಘಾಯುಷಿಗಳಾಗ್ತಾ ಇದ್ದಾರೆ. ಗಂಡಸರು ಬೇಗ ಸಾಯ್ತಾ ಇದ್ದೀವಿ. ಇದು ನಾನೇ ಮಾಡಿದ ಸಂಶೋಧನೆ. ಹೇಗೆ ಗೊತ್ತಾ? ನಾನು ಯಾರದೇ ಮನೆಗೆ ತಿಂಡಿಗೋ ಊಟಕ್ಕೋ ಹೋಗಲಿ, ಗಂಡನ ಫೋಟೋಕ್ಕೆ ಹಾರ ಇರ್ತದೆ. ಅಯ್ಯೋ ಯಜಮಾನ್ರ, ಅಯ್ಯೋ ನೀವು ಎಷ್ಟು ಹೆಂಗಾಗಿದ್ದೀರಿ ಮೇಡಮ್, ಅಯ್ಯೋ 8 ವರ್ಷ ಆಯ್ತು ಸರ್ ಮಕ್ಕಳಲ್ಲಿ ಯಾವಾಗಲೇ. ಯಾಕೆ? ಗಂಡಸರು ನಾವು ರಿಸರ್ವ್ ಆಗ್ತಾ ಇದ್ದೀವಿ. ನಮಗೆ ಸ್ನೇಹಿತರಿಲ್ಲ. ಹೆಣ್ಮಕ್ಳು ಹಾಗಲ್ಲ, ಸಂಘ ಜೀವಿಗಳು. ಅವರಿಗೆ ಸೊಸೈಟಿ ಬೇಕು. ನೋಡಿ, 2 ಚೇರ್ನಲ್ಲಿ 3 ಮಂದಿ ಅಡ್ಜಸ್ಟ್ ಮಾಡಿ ಕೂತ್ಕೊತವೆ ಪಾಪ ಹೆಣ್ಮಕ್ಳು. ಅಯ್ಯೋ ಬಾರೆ ಗಿರಿಜಮ್ಮ ಆಯ್ತದ ಹತ್ರ ಬಾರೆ, ಏನು ಮನೆಗೆ ಒಯ್ತೀವ ಚೇರು, ಬಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಾ ಅಂತ ಹತ್ರ ಕರೆದು ರೈಲ್ವೆ ಡಬ್ಬಿ ಥರ ಅಂಟುಗಂಡು ಕೂತ್ಕೊತವೆ. ಇವು ಗಂಡು ಸಂಗಲ್ಲ, 2 ಚೇರಿಗೆ ಒಬ್ಬನೇ ಕೂತು 3ಕ್ಕೆ ಕೈ ಹಾಕಿರ್ತಾನೆ. ಯಾವ ಬಡ್ಡಿ ಮಗ ಬರಬಾರ್ದು ಅಂತ. ಯಾವನಾದ್ರೂ ಬಂದರೆ ಸ್ವಲ್ಪ ಹಿಂಗೆ ಸರ್ಕೊಂಡು ಕೂಡ್ತಾನೆ, ಇಷ್ಟಾಗಲ್ಲ ಕೂತ್ಕೊತಾನೆ. ಇವಾಗಲ್ಲ ಅಯ್ಯೋ ಬಾ 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 ಅಂತ ಹತ್ರ ಕರ್ಕೊಂಡು ಕೂತ್ಕೊತವೆ. ಯಾಕೆ? ಮಾತು ಬೇಕು. ಪಕ್ಕದಲ್ಲಿ ಕೂತು ಸುಮ್ಮನೆ ಬಿಡ್ತಾರ? ಯಾವ TV9 ಪಬ್ಲಿಕ್ TV ಏನು ಮಾಡಲ್ಲ. ಏನು ಫಸ್ಟ್ ಟೈಮ ಬರ್ತಿರೋದು ಪ್ರಾಣೇಶ್ವರ್ ಕಾರ್ಯಕ್ರಮಕ್ಕೆ? ಹೊರಗಡೆನೇ ಬಂದಿಲ್ಲ, ಭಾಳ ದಿವಸ ಆಯ್ತು ಗಿರಿಜಮ್ಮ ನೀನು ನೋಡಿದೆ. ಯಜಮಾನ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಡೈಲಿ ಮನೆಗೆ ಬರ್ತಾರಾ? ಯಾಕೆ ಬೇಕು ಹೇಳಿ? ಅವಳು ಗಾಬರಿ. ಅಯ್ಯೋ ನಮ್ಮ ಯಜಮಾನ್ರು ಮನೆಗೆ ಬರೋ ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತು, ನಮ್ಮ ಯಜಮಾನ್ರು ಬರಲ್ವಲ್ಲ ಅದಕ್ಕೆ. ಕರ್ಮ. ಅವಳು ಕೇಳಕ್ಕೆ ಹೋಗಿ ತನ್ನ ಗುಟ್ಟನ್ನು ಬಯಲಿಗಿಡ್ತಾರೆ. ಕಾರಣ ಇಷ್ಟೇ, ಮಾತು ಬೇಕು. ನಿಮ್ಮಲ್ಲಿ ಪಾರ್ಶ್ವವಾಯು ಅಂತಿರೋ, ಪ್ಯಾರಲೈಸಿಸ್ ಅಂತಿರೋ, ಲಕ್ವಾ ಅಂತಿರೋ, ಏನಂತೀರ? ಲಕ್ವಾ. ನಾನು ಲಕ್ವಾ ಹೊಡೆದಿರೋ ಹೆಣ್ಣು ಮಕ್ಕಳನ್ನ ನೋಡೇ ಇಲ್ಲ. ಅದೇನಿದ್ರು ಗಂಡಸರಾಸ್ತಿ ಟಿಂಗ್. ಯಾಕೆ ಹೇಳಿ? ನಾವು ಕೈ, ಕಣ್ಣು, ಮೂಗು ಲಕ್ವಾ ಹೊಡೆಯೋದೇ ಈ 3 ಪಾರ್ಟ್ಗೆ. ಅದು ಪಾಪ ಒಂದು ಸೈಡ್ ಆರಿಸ್ಕತ್ತದೆ. ಈ ಕಡೆ ಕೈ, ಈ ಕಡೆ ಕಾಲಿಂಗ್ ಹೊಡೆಯಲ್ಲ. ಲೆಫ್ಟು ಇಲ್ಲ ರೈಟ್, ಒನ್ ವೇ. ಅದ್ರದ್ದು ಬೆಂಗಳೂರು ಥರ ಒನ್ ವೇ ಟ್ರಾಫಿಕ್ ಇದ್ದಾಗ. ಹೆಣ್ಣು ಮಕ್ಕಳು ನೋಡೇ ಇಲ್ರಿ ಪುಣ್ಯವಂತರಮ್ಮ ನೀವು. ಯಾಕೆ ಅಂತ ನಾನು ಅನಲೈಸ್ ಮಾಡಿ ನೋಡ್ತೀನಿ. ಕಣ್ಣು, ಕಿವಿ, ಮೂಗನ್ನು, ಕೈಯನ್ನು ಹೆಚ್ಚು ಬಳಸೋರು ಹೆಣ್ಮಕ್ಳೇ. ನಾವು ಗಂಡಸರು ಬಳಸಲ್ಲ. ಇಷ್ಟೇ. ಅವಳು ಗರಗರ ಅಂತ ತಿರುಗ್ತಾಳೆ, ಹಿಂಗೆ ನೋಡ್ತಾಳೆ. ಈಗ ಯಾರಾದರೂ ಒಬ್ರು ಪಾಪ ಲೇಟಾಗಿ ಬಂದರು ಅಂತ ತಿಳ್ಕೊಳ್ಳಿ, ಗಂಡಸು ನೋಡ್ತಾನೆ ಹಿಂಗೆ, ಇಷ್ಟ ಇವನ ಎಕ್ಸ್ಪ್ರೆಷನ್. ಇವ್ರು ಹಾಗಲ್ಲ. ಯಾರಾದರೂ ಪಾಪ ಒಬ್ಳು ಈಗ ಬಂದು ಅಂದ್ರೆ, ಅಯ್ಯೋ ಈಗ ಬಂದೆ, ನಾವು 5 ಗಂಟೆಗೆ ಬಂದು ಕೂತಿದ್ದೀವಿ. ಲಕ್ವಾ ಹೊಡೆಯೋದೇ ಕೈಗೆ. ಇಷ್ಟು ಆಕ್ಟಿವ್ ಇರೋ ಕೈಗೆ ಅದು ಹೊಡೆಯುತ್ತಾ? ಅಯ್ಯೋ ಈಗ ಬಂದ. ಪಕ್ಕದಲ್ಲಿರೋ ಶಾಂತಮ್ಮ, ಅಯ್ಯೋ ಕೈ ಮಾಡಬೇಡ್ವಿ, ಗೊತ್ತಾಗತ್ತೆ ಅವಳಿಗೆ. ಕೈ ಮಾಡಿ, ಅಯ್ಯೋ ಹೌದಲ್ವಾ, ಅಯ್ಯೋ ನೋಡಿಬಿಟ್ಲು ಗೊತ್ತಾ, ನಾಳೆ ಜಗಳ ಗ್ಯಾರಂಟಿ. ಇವಳಿಗೆ ಖುಷಿ, ನಾಳೆ ಜಗಳ ಸಿಗುತ್ತೆ ಮತ್ತೊಂದು ಅಂತ. ಇವಳಿಗೆ ತಡ್ಕೊಳಕ್ಕಾಗಲ್ಲ. ಇನ್ನೊಬ್ಬಳು ಬರ್ತಾಳೆ, ಕೈ ಮಾಡಬಾರ್ದು, ಕಣ್ಣು ಸ್ಟಾರ್ಟ್. ನೋಡಿ, ಕಣ್ಣು, ಬಾಯಿ, ಮೂಗು, ಲಕ್ವ ಹೊಡೆಯೋದೇ ಇವಕ್ಕೆ. ಇಷ್ಟು ಬ್ಯುಸಿಯಾಗಿರೋದಕ್ಕೆ ಹೊಡೆಯೋದಕ್ಕೆ ಸಾಧ್ಯ? ಅದಕ್ಕೆ ಅದು ಏನು ಮಾಡುತ್ತೆ, ಲಕ್ವ ಮನೆ ಬಾಗಿಲಿಗೆ ಬರೀತೆ, ಅಂಕಲ್ ಹೊಡಿಲೋ ಆಂಟಿ ಹೊಡಿಲೋ ಅಂತ ನೋಡ್ತದೆ ಆಂಟಿನ. ಆಂಟಿ ಯಾವಾಗಲೂ ಕೈ ಕಾಲೆಲ್ಲ ತಿರುತ್ತಾ ಇದ್ದಾಳೆ. ಅಂಕಲ್ ಸುಮ್ಮನೆ ಕೂತಿದೆ ಬೆಪ್ಪದ ಕಡೆ, ಹೊಡಿ ಅಂಕಲ್ಗೆ, ಫ್ರೀ ಇದಾನೆ. ಇಷ್ಟೇ ಆರೋಗ್ಯ ಸೂತ್ರ.